ನಮಸ್ಕಾರ ಸ್ನೇಹಿತರೆ. ಸುಮಾರು ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇತ್ತು ಮತ್ತು ಹೆಲ್ತ್ ಇಶ್ಯೂಸ್ ಇತ್ತು. ಅದಕ್ಕೆ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಬಟ್ ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಗೊತ್ತಾ? ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ಮಾರ್ಕೆಟು ತುಂಬ ಕರೆಕ್ಷನ್ಸ್ ಆಗಿದೆ. ತುಂಬ ಕರೆಕ್ಷನ್ಸ್ ಆಗ್ತಿದೆ ಆ್ಯಂಡ್ 200 ಮೂವಿಂಗ್ ಆ್ಯಾವ್ರೇಜ್ನ ಬ್ರೇಕ್ ಮಾಡಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಇನ್ನೂ ತುಂಬ ಕೆಳಗಡೆ ಹೋಗುತ್ತಾ ಮೇಲ್ಗಡೆ ಹೋಗುತ್ತಾ, ರೀಸನ್ಸ್ ಏನೇನು ಎಲ್ಲನೂ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ರೀಸನ್ಸ್ ಹಲವಾರಿದೆ. ಅದರಲ್ಲಿ ಮೇನ್ ರೀಸನ್ಸ್ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ಆರಾಮಾಗಿ ತಿಳ್ಕೊಳ್ಳೋ ಥರ. ಒಂದು ಬಾವಿ ಇರುತ್ತೆ ಅಂದ್ಕೊಳ್ಳಿ, ಅದರಿಂದ ಡೈಲಿ ನಾವು ನೀರು ತೆಗಿತಾ ಹೋದರೆ ಬಾವಿ ಖಾಲಿ ಆಗುತ್ತೋ ಇಲ್ವೋ, ಅದೇ ರೀತಿ ನಮ್ಮ ಮಾರ್ಕೆಟ್ ಏನಿದೆ ಅದೊಂದು ಬಾವಿ ಥರ. ನೀರೇನಿದೆ ಅದು ದುಡ್ಡು. ಡೈಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದರೆ ಫಾರಿನಲ್ಲಿ ಇನ್ವೆಸ್ಟ್ ಮಾಡಿರೋರು ಇಂಡಿಯಾ ಮೇಲೆ ದುಡ್ಡನ್ನ ಡೈಲಿ ತೆಗಿತಾ ಹೋದರೆ ಇಂಡಿಯನ್ ಮಾರ್ಕೆಟ್ ಖಾಲಿ ಆಗೋದು ಗ್ಯಾರಂಟಿ. ಸೊ ಖಾಲಿ ಆದಾಗ ಏನಾಗುತ್ತೆ, ನೀರಿನ ಲೆವೆಲ್ ಹೆಂಗೆ ಕೆಳಗಡೆ ಹೋಗುತ್ತೋ ಹಂಗೆ ಮಾರ್ಕೆಟ್ ಲೆವೆಲ್ ಕೆಳಗಡೆ ಹೋಗ್ತಾ ಹೋಗುತ್ತೆ. ಸೊ ಇದು ಹಿಂಗೆ ಇರುತ್ತಾ? ಇಲ್ಲ. ಮತ್ತೆ ಮಳೆಗಾಲ ಬಂದಾಗ ಬಾವಿ ತುಂಬ್ಕೊಡುತ್ತಲ್ವ, ಅದೇ ರೀತಿ ಮತ್ತೆ ರಿಕವರಿ ಶುರುವಾದಾಗ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ 10% ಕೆಳಗಡೆ ಬಿದ್ದಿದ್ರೆ ಈಗ ಅವರು ಯೋಚನೆ ಮಾಡ್ತಾರೆ, ಇವಾಗ ನಾವು ಇನ್ವೆಸ್ಟ್ ಮಾಡಿದ್ರೆ 10% ಪಕ್ಕಾ ರಿಟರ್ನ್ಸ್ ಬಂದೇ ಬರುತ್ತೆ, ಇನ್ನು ಉಳಿದಿದೆಲ್ಲ ಪ್ರಾಫಿಟ್ ಸಪ್ರೇಟ್ ಇರಲಿ, ಬಟ್ 10% ಅಂತೂ ಬಂದೇ ಬರುತ್ತೆ ಅಂತ ಅವ್ರಿಗೆ ಕನ್ಫರ್ಮಾಗಿ ಗೊತ್ತಿರುತ್ತಾ. ಸೊ ಅದೇ ರೀಸನಿಗೆ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಸೊ ರಿಕವರಿ ಯಾವಾಗ ಆಗುತ್ತಪ್ಪ? ನನ್ನ ಪ್ರಕಾರ ಆಲ್ಮೋಸ್ಟ್ 2020 ಈ ಥರ ಒಂದು ಬಿದ್ದಿತ್ತು, ಫಾಲ್ ಆಗಿತ್ತು. 2022 ಆಗಿ 2023 ಆಗಿದೆ. ಅವಾಗ ಆಲ್ಮೋಸ್ಟ್ 1 to 2 months ತೊಗೊಂಡಿದ್ದೆ ರಿಕವರಿ ಪೀರಿಯಡು. ಸೊ ಇವಾಗಲೂ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಇಲ್ಲ ಅದ್ರ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಕಂಪ್ಲೀಟ್ ರಿಕವರಿ ಆಗ್ಬೋದು ಅನ್ನೋ ಒಂದು ಓಪ್ಸ್ ಇದೆ. ಮಾರ್ಕೆಟ್ ಯಾರ ಮನೆದು ಅಲ್ಲ, ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ, ಬಟ್ ಒಂದು ಓಪ್ ಇರಲಿ. ಆ್ಯಂಡ್ ಸೇಲ್ ಮಾಡೋ ವಿಷಯ ಹೋದರೆ ಯಾವ ಸ್ಟೇಕ್ಸು ಸೇಲ್ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಕಮ್ಯುನಿಟಿಗೆ ಸೇಲ್ ಮಾಡಿಬಿಟ್ಟು ನಿಮಗೆ ಲಾಸ್ ಆಗೋದಂತೂ ಗ್ಯಾರಂಟಿ. ಸೊ ಒಂದು ಥಿಂಕ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ ಥಿಂಕ್ ಮಾಡಿ. ಇಲ್ಲ ಆ್ಯಾವ್ರೇಜ್ ಮಾಡ್ಬೋದಾ ಪ್ರೈಸ್ನ? ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ ಇದ್ದರೆ ಆ್ಯಾವ್ರೇಜ್ ಮಾಡ್ಕೊಂಡು ಹೋಗಿ ಪ್ರೈಸಸ್ನ. ಅದು ಬಿಟ್ಟರೆ ಸೇಲ್ ಮಾಡಿ ನಿಮಗೆ ಲಾಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೇದಲ್ಲ. ಆ್ಯಂಡ್ ಇನ್ನೊಂದು, ಒಳ್ಳೆ ಸ್ಟಾಕ್ಸ್ ಇದ್ದರೆ ಆ್ಯಾವ್ರೇಜ್ ಒಂದು ಮಾಡ್ಬೋದು, ಅದೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಇನ್ನೊಂದು, ಹತ್ರದಲ್ಲಿ ಲಾಸ್ ಇದ್ದರೆ ಜಸ್ಟ್ 1000 ರೂಪೀಸ್ 2000 ರೂಪೀಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಿಲೋ 1% ಲಾಸ್ ಇದ್ದರೆ, ಅಂದರೆ ಒಂದು ಸ್ಟಾಕಲ್ಲಿ ನೀವು ಸೇಲ್ ಮಾಡಿಬಿಟ್ಟು ಬೇಕಾದ್ರೆ ಅದೇ ದುಡ್ಡನ್ನ ಒಳ್ಳೆ ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಥರ ಚಾನ್ಸಸ್ಗಳು ತೊಗೋಬೋದು. ಆ್ಯಂಡ್ ಇನ್ನೊಂದು, ನಮ್ಮ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಮೇಲಂತೂ ಎಲ್ಲರೂ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಹೋಗಿ US ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಯಾಕಂದರೆ US ಇಂದ ಗ್ರೋತ್ ಆಗೋದಂತೂ ಗ್ಯಾರಂಟಿ ಆದ ತೋರಿಸ್ಕೊಡ್ತಿದ್ದಾರೆ ಟ್ರಂಪ್ ಅವರು. ಆ್ಯಂಡ್ ರುಪೀಸು ಬೀಳ್ತಾ ಹೋಗ್ತಿದೆ, ಡಾಲರ್ ಪ್ರೈಸ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತಿದೆ, ರುಪೀಸ್ ಪ್ರೈಸ್ ತುಂಬ ಬೀಳ್ತಿದೆ. ಆಲ್ಮೋಸ್ಟ್ 85 ರೂಪೀಸ್ ಏನೋ ಬಂದಿದೆ ಅನಿಸುತ್ತೆ. ಸೊ ಇದೆಲ್ಲ ರೀಸನ್ಸ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಬೀಳೋಕ್ಕೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ತಲೆ ಕೆಡಿಸ್ಕೊಳ್ಳೋದಂಗೇನಿಲ್ಲ. ಇವಾಗ ನಿಮಗೆ ಒಳ್ಳೆ ಟೈಮ್ ಇದೆ, ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡಿ, ಲಮ್ಸಮ್ಮಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನೂ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಾಯ್ದು ಒಂದು ಲಾಸ್ಟ್ ಪಾಯಿಂಟ್ ಬರುತ್ತಲ್ಲ, ಆ ಪಾಯಿಂಟಿಗೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ. ಆವಾಗ ಆರಾಮಾಗಿ ಇನ್ವೆಸ್ಟ್ ಮಾಡಿ. ಸೊ ದಟ್ ನಿಮಗೆ ಮಿನಿಮಮ್ 10 to 12% ರಿಟರ್ನ್ಸ್ ವಿತಿನ್ 2 to 3 ಮಂತ್ಸಲ್ಲಿ ರಿಕವರ್ ಆಗಿಬಿಡುತ್ತೆ. ಸೊ ಇದು ಇವತ್ತಿನ ವೀಡಿಯೋ. ಯಾರು ಎದುರುಬೇಡಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಮಾರ್ಕೆಟ್ ಬೀಳುತ್ತೆ, ಝೀರೋ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಎಲ್ಲ ಕಂಪ್ನಿಗಳು ಮಂಕೊಂಡು ಅದ್ರಲ್ಲಿ ಏನು ದುಡ್ಡಿಲ್ಲದೆ ಇದ್ದಾಗ ಮಾತ್ರ ಝೀರೋ ಆಗೋದು, ಬ್ಯಾಂಕ್ರಪ್ಸಿ ಆಗಬೇಕು. ಆ ಥರ ಯಾವ ಕಂಪ್ನಿಗಳು ಇಲ್ಲ ನನ್ನ ಪ್ರಕಾರ. ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ನೀವು ಯಾವುದಾದ್ರು ಪೆನ್ನಿ ಸ್ಟಾಕ್ಸ್ ಅದು ಇದು ಇನ್ವೆಸ್ಟ್ ಮಾಡಿದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಬಟ್ ಒಳ್ಳೆ ಫಂಡಮೆಂಟಲಿ ಇನ್ವೆಸ್ಟೆಡ್ ಸ್ಟಾಕ್ಸಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಆ್ಯಂಡ್ ಝೀರೋ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಅಷ್ಟೊಂದು ಹೆದರ್ಕೋಬಿಡಿ, ಸೇಲ್ ಮಾಡೋಕೆ ಬೇಡವಾ ಅಂತಲೂ ತಲೆ ಕೆಡಿಸ್ಕೊಬಿಡಿ, ಬಿಟ್ಬಿಡಿ. ನೀವು ಒಂದು ಸತಿ ಏನು ಗೊತ್ತಾ, ಮಾರ್ಕೆಟಲ್ಲಿ ಒಂದು ಸತಿ ನೀವು ದುಡ್ಡು ಹಾಕಿದರೆ ಅದು ನಿಮ್ದೆಲ್ಲ ದುಡ್ಡು ಅಂತ ಅನ್ಕೋಬಿಡಿ. ಅದು ಮಾರ್ಕೆಟ್ದ ದುಡ್ಡು, ಅದು ನನಗೆ ಸಂಬಂಧ ಇಲ್ಲ. ಅದು ಬರೋ ಪ್ರಾಫಿಟ್ ಮಾತ್ರ ನಿಮ್ಮದು ಅಂತ ಯೋಚನೆ ಮಾಡಿ. ಆವಾಗ ನಿಮಗೆ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಆ ದುಡ್ಡು ನಿಮ್ಮದು ಕೆಳಗಡೆ ಹೋಯ್ತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಲಾಸಲ್ಲಿ ಸೇಲ್ ಮಾಡ್ತೀರಾ, ಮತ್ತೆ ಎದಾಳುತ್ತಲ್ಲ ಮಾರ್ಕೆಟು. ಆವಾಗ ನಿಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗುತ್ತೆ, ಫೋಮೋ ಆಗುತ್ತೆ. ನಾನು ಅವತ್ತು ಸೇಲ್ ಮಾಡಬಾರ್ದಾಗಿತ್ತು ಅನ್ನೋದು ಆವಾಗ ರಿಮೈಂಡ್ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಬೇಡಿ, ಕಾಯಿರಿ, ಇನ್ವೆಸ್ಟ್ಮೆಂಟ್ನ ಹಂಗೆ ಇಟ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ದುಡ್ಡು ಲಕ್ಷ ಆಗಲಿ ಕೋಟಿ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು.